ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಆದರೆ ಇತ್ತೀಚೆಗೆ ಅದ್ಯಾಕೋ ಓದೋ ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಅಶ್ಲೀಲ ವಿಡಿಯೋಗಳನ್ನು ಬಿಟ್ಟು 19 ಮಿನಿಟ್ಸ್ 40 ಮಿನಿಟ್ಸ್ 55 ಮಿನಿಟ್ಸ್ ಅಂತ ಈ ಪ್ರಮೋಟ್ ಮಾಡ್ತಿದ್ದವರಿಗೆ ತಕ್ಕ ಪಾಠ ಕಲಿಸೋಕೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ವಿಡಿಯೋ ಬೇಕಾದ್ರೆ ಕಾಮೆಂಟ್ DM ಮಾಡಿ ಅಂದಿದ್ದಕ್ಕೆ ಈಗ FIR ದಾಖಲಾಗ್ಬಿಟ್ಟಿದೆ. ಯುವಕರನ್ನ ಹಾಳು ಮಾಡೋದಕ್ಕೆ ಅಂತಾನೆ ಇವರು ರೆಡಿ ಆಗ್ಬಿಟ್ಟಿದ್ರು. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಆದರೆ ಇತ್ತೀಚೆಗೆ ಅದ್ಯಾಕೋ ಓದೋ ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ನೋಡಿ, ಮೀಸೆನೇ ಮುಖದ ಮೇಲೆ ಸರಿಯಾಗಿ ಚಿಗಿರೋದೇ ಇಲ್ಲ ಹಂತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಈ ವಿಡಿಯೋಗಳು ಇದೆಯಲ್ಲ, ಆ ವಿಡಿಯೋ ಬೇಕು, ಈ ವಿಡಿಯೋ ಬೇಕಾ, ಹಿಂಗೆ ಬೇಕಾ ಶೇರ್ ಮಾಡಿಕೊಂಡು ಇದೀಗ ಜೀವನನೇ ಹಾಳು ಮಾಡ್ಕೋಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈಗ ಅಶ್ಲೀಲ ವಿಡಿಯೋಗಳನ್ನು ಬಿಟ್ಟು 19 ಮಿನಿಟ್ಸ್ 40 ಮಿನಿಟ್ಸ್ 55 ಮಿನಿಟ್ಸ್ ಅಂತ ಈ ಪ್ರಮೋಟ್ ಮಾಡ್ತಿದ್ದವರಿಗೆ ತಕ್ಕ ಪಾಠ ಕಲಿಸೋಕೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ. ಯಾಕಂದರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಅಂತಂದರೆ ವಾಟ್ಸಪ್ಗಳಲ್ಲಿ ಆಗಿರ್ಬೋದು, ಒಂದು ಕಡೆ ಇನ್ಸ್ಟಾಗ್ರಾಮ್ಗಳಲ್ಲಿ ಆಗಿರ್ಬೋದು, 90 ಮಿನಿಟ್ಸ್ ವಿಡಿಯೋ ಬೇಕಾ, 40 ಮಿನಿಟ್ಸ್ ವಿಡಿಯೋ ಬೇಕಾ, 55 ಮಿನಿಟ್ಸ್ ವಿಡಿಯೋ ಬೇಕಾ, ಲಿಂಕ್ ಬೇಕಾ, ನನಗೆ ನಿಮಗೆ ಏನಾದರೂ ಬಯೋದಲ್ಲಿ ಲಿಂಕ್ ಇದೆ ನೋಡಿ, ಅಲ್ಲಿ ಹೋಗಿ ಲಿಂಕ್ ಇದೆ, ಇಲ್ಲಿ ಹೋಗಿ ಲಿಂಕ್ ಇದೆ ಅಂತ ಈ ಪ್ರಮೋಟ್ಗಳನ್ನು ಮಾಡ್ತಾ ಇದ್ದಿಲ್ಲ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಅಕೌಂಟ್ಗಳಿತ್ತಲ್ಲ, ಈ ಅಕೌಂಟನ್ನು ಆಡ್ಮಿನ್ ಜೊತೆಗೆ ಈ ಅಕೌಂಟನ್ನು ಯಾರು ನಡೆಸ್ತಾ ಇದ್ರಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ವಿಡಿಯೋ ಬೇಕಾದರೆ ಕಾಮೆಂಟ್ DM ಮಾಡಿ ಅಂದಿದ್ದಕ್ಕೆ ಈಗ FIR ದಾಖಲಾಗ್ಬಿಟ್ಟಿದೆ. ಹೌದ್ರಿ, ಯಾರಿಗೆ ವಿಡಿಯೋ ಬೇಕೇನ್ರಿ ಕಾಮೆಂಟ್ ಮಾಡಿ, DM ಮಾಡಿ ಅಂತಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಈ ಅಂತಿದ್ದಂಥ ಅದೆಷ್ಟೋ ಪುಂಡರಿಗೆ, ಅದರ ಜೊತೆಗೆ ಈ ಅಶ್ಲೀಲ ವಿಡಿಯೋಗಳನ್ನು ಪ್ರಚೋದನೆ ಮಾಡ್ತಾ ಇದ್ದಂಥವ್ರಿಗೆ, ಯಾರ್ಯಾರಿಗೆ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತಿದ್ದವರಿಗೆ ಈಗ FIR ದಾಖಲಾಗಿದೆ. ಸೋಷಿಯಲ್ ಮೀಡಿಯಾ ಅಂತಂದರೆ ಬರೀ 18+ ಮಾತ್ರ ಬಳಸುವುದಲ್ಲ, ಇತ್ತೀಚೆಗೆ ಪ್ರೈಮರಿ ಸ್ಕೂಲ್ ಮಕ್ಕಳು ಕೂಡ ಬಳಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇಂಥ ಹೊತ್ತಲ್ಲೇ ಈಗ ಅಶ್ಲೀಲ ವಿಡಿಯೋ ಪ್ರಮೋಟ್ ಮಾಡೋದು, ಫುಲ್ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, DM ಮಾಡಿ ಅನ್ನುವಂಥ ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ. ಸೊ ಹಾಗಾಗಿ ಅದೆಲ್ಲವಕ್ಕೂ ಕೂಡ ಸುಲಭವಾಗಿ ಕೆಟ್ಟ ದಾರಿ ಹಿಡಿಯುವಂತೆ ಮಾಡ್ತಾ ಇದ್ದಾರೆ. ಸೊ ಖಾಸಗಿ ವಿಡಿಯೋ ಒಂದಿಷ್ಟು ದೂರಿನ ಆಧಾರದ ಮೇಲೆ ಸೆಂಟ್ರಲ್ ಸೆಲ್ನ ಠಾಣೆಯಲ್ಲಿ FIR ದಾಖಲಾಗಿದೆ. ಈ FIR ದಾಖಲಾಗ್ತಾ ಇದ್ದಾಗೆ ಒಂದು ಕಡೆ ವಿಡಿಯೋ ಬೇಕಾ ಅಂದರೆ ಬೀಳುತ್ತೆ, ಒಂದು ಕಡೆ ಇದೀಗ FIR ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಶಾಟ್ ಮೇಲೆ ಮತ್ತು ಈ ಖಾತೆಗಳ ಮೇಲೆ ಪೋಸ್ಟ್ ಮಾಡೋ ಆರೋಪಿಗಳನ್ನು ಇದೀಗ ಅಧಿಕಾರಿಗಳು ಹಿಡಿಯೋದಕ್ಕೆ ಮುಂದಾಕಿದ್ದಾರೆ. ವಿಡಿಯೋ ಬೇಕು ಅಂತಂದರೆ ಕಮೆಂಟು, ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಪೋಸ್ಟ್ ಮಾಡ್ತಾ ಇದ್ರು. ಅವರನ್ನು ಕೂಡ ಬಡ್ದು ಬಾಯಿಗೆ ಹಾಕೊಳ್ಳೋದಕ್ಕೆ ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಅದರ ಜೊತೆಗೆ ಲಿಂಕ್ ಇನ್ನು ಬಯೋದಲ್ಲಿ ಇದೆ, ಲಿಂಕ್ ಅಪ್ಲೋಡ್ ಮಾಡ್ತಿದ್ದಂಥ ಆರೋಪಿಗಳು. ಸೊ ಅಶ್ಲೀಲ ವಿಡಿಯೋ ಇಲ್ಲಿದೆ ನೋಡ್ರಿ, 19 ಮಿನಿಟ್ಸ್ ವಿಡಿಯೋ ಬೇಕಾ, ಇಲ್ಲಿದೆ ನೋಡ್ರಿ, ಹಂಗೆ ಬೇಕಾ, ಹಿಂಗೆ ಬೇಕೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಪ್ರಮೋಟ್ ಮಾಡ್ತಾ ಇದ್ರಲ್ಲ ಅವರನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಹೆಡೆಮುರಿಯನ್ನು ಕಟ್ಟಿದ್ದಾರೆ. ಸೊ ಈ ಪೋಸ್ಟ್ನಿಂದ ಜನ ಅಶ್ಲೀಲ ವೆಬ್ಸೈಟ್ ಕಡೆ ಒಂದಿಷ್ಟು ಗಮನ ಹರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾಳಷ್ಟು ಗಮನ ಹರಿಸ್ತಾ ಇದ್ರು. ಸೊ ಸಾಕಷ್ಟು ಯುವಕರು, ಅದರಲ್ಲೂ ಕೂಡ ಈ ಪಡ್ಡೆ ಹೈಕಳಿಗೆ ಏನೂ ಕೂಡ ಮಾಡೋ ಕೆಲಸ ಇರೋದಿಲ್ಲ. ಸೊ ಒಂದಿಷ್ಟು ಏನು ಮಾಡಿಬಿಡ್ತಾರೆ, ಸಖತ್ತಾಗಿರೋ ವಿಡಿಯೋಗಳು ಸಿಗುತ್ತೆ, 19 ಮಿನಿಟ್ಸ್ ವಿಡಿಯೋ ಸಿಗುತ್ತೆ, 55 ಮಿನಿಟ್ಸ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಎಲ್ಲೆಲ್ಲಿ ಹೇಳಿರ್ತಾರೆ DM ಮಾಡಿ ಅಂತಂದರೆ DM ಮಾಡೋದು, ಬಯೋ ಅಂತಂದರೆ ಬಯೋಗೆ ಹೋಗೋದು, ಲಿಂಕ್ ಅಂತಂದರೆ ಲಿಂಕ್ ಓಪನ್ ಮಾಡೋದು, ಎಲ್ಲಿ ಬೇಕಾದಲ್ಲೂ ಕೂಡ ಓಪನ್ ಮಾಡ್ತಿದ್ದು ಜನರಿಗೆ ಪ್ರಮೋಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅಂತಂದರೆ ಯುವಕರನ್ನ ಹಾಳು ಮಾಡೋದಕ್ಕೆ ಅಂತಾನೆ ಇವರು ರೆಡಿ ಆಗಿಬಿಟ್ಟಿದ್ರು. ಸೊ ಅದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅದಕ್ಕೆ ತಕ್ಕ ಶಾಸ್ತಿ ಅನ್ನುವ ಹಾಗೆ ಅವರನ್ನು ಬಾಯಿಗೆ ಬಡ್ದು ಒಂದು ರೀತಿಯಾಗಿ ಲಾಕ್ ಮಾಡಿದ್ದಾರೆ. ಸೊ ಈಗ ಸೋಷಿಯಲ್ ಮೀಡಿಯಾವನ್ನ ಎಲ್ಲ ವಯೋಮಾನದವರು ಬಳಸ್ತಾ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಹೋದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಒಂದಿಷ್ಟು ಈ ವಿಡಿಯೋಗಳನ್ನು ಒಂದಿಷ್ಟು ಗಮನಿಸ್ತಾ ಹೋದರೆ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಂತಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ಬೇರೆ ಬೇರೆ ರೀತಿಯಾದಂತಂದರೆ ಯೂಟ್ಯೂಬ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣದ ಸೋಷಿಯಲ್ ಮೀಡಿಯಾ ಅಂತಂದರೆ ಎಲ್ಲರೂ ವಯೋಮಾನದವರು ಒಂದಿಷ್ಟು ಬಳಸುವಂಥ ಕೆಲಸ ಆಗ್ತಾ ಇದೆ. ಭಾಳಷ್ಟು ಕುತೂಹಲಕಾರ ಆದಂಥ ಕೆಲವು ಲಿಂಕ್ಗಳನ್ನು ಓಪನ್ ಮಾಡಿ ನೋಡ್ತಾರೆ ಸಾಕಷ್ಟು ಜನ. ಸೊ ಏನಾಗ್ತಾ ಇದೆ, ಏನಿದೆ ಇದರಲ್ಲಿ, ಹಾಗೆ ಹೀಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಕುತೂಹಲ ಇರುತ್ತೆ. ಅದೇ ಕುತೂಹಲದೊಂದಿಗೆ ಆ ಲಿಂಕನ್ನು ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ಅದು ಬೇರೆ ರೀತಿಯಾದಂಥ ಒಂದಿಷ್ಟು ಪ್ಲೇ ಆಗುತ್ತೆ, ಬೇರೆ ಕಣ್ತುಂಬ ಒಂದಿಷ್ಟು ಪಡ್ಡೆ ಹುಡುಗರು ಕಣ್ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಾರೆ.
ಸೊ ಮಕ್ಕಳು ಸೇರಿದಂತೆ ಹಲವರು ಅಶ್ಲೀಲ ವೆಬ್ಸೈಟ್ಗಳಿಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ವೆಬ್ಸೈಟ್ಗೆ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಮಕ್ಕಳು ಪ್ರೈಮರಿ ಸ್ಕೂಲಲ್ಲಿರುವಂಥ ಮಕ್ಕಳು ಕೂಡ ಇದೀಗ ಹಿಡಿದು ಕಾಲೇಜ್ವರೆಗೂ ಅಲ್ಲ, ಈಗ ಒಂದಿಷ್ಟು ವಯಸ್ಸಾದವರು ಕೂಡ ಒಂದಿಷ್ಟು ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಅಶ್ಲೀಲ ವೆಬ್ಸೈಟ್ಗಳನ್ನು ಒಂದಿಷ್ಟು ಅಟ್ರಾಕ್ಟ್ ಆಗುವಂಥ ಕೆಲಸ ಆಗ್ತಾ ಇದೆ. ಇಲ್ಲ ಇದನ್ನು ಹೋಗಿ ನೋಡಲೇಬೇಕು, ಒಂದಿಷ್ಟು ನೋಡಿದ್ರೇ ಮನಸ್ಸಿಗೆ ಒಂದು ರೀತಿಯಾದಂಥ ನೆಮ್ಮದಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಅಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗುವಂಥ ಕೆಲಸ ಇದೀಗ ಆಗ್ತಾ ಇದೆ. ಸೊ ನೋಡಿ, ಇದೇ ಕಾರಣದಿಂದ ಪೋಸ್ಟ್ ಮಾಡುವವರ ವಿರುದ್ಧ ಕ್ರಮಕ್ಕಾಗಿ FIR ಒಂದಿಷ್ಟು ದಾಖಲೆ ಆಗ್ತಾ ಇದೆ. ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ವಿಡಿಯೋಗಳನ್ನು ಪೋಸ್ಟ್ ಮಾಡಿದರೆ ಸೊ ಖಾಸಗಿ ಆಧಾರದ ಮೇಲೆ ಅವರನ್ನು ಸೆಂಟ್ರಲ್ ಸೆಲ್ ಠಾಣೆಯಲ್ಲಿ FIR ದಾಖಲಾಗಿದೆ. ಒಟ್ಟು ಈಗಾಗಲೇ ಗಮನಿಸ್ತಾ ಹೋದರೆ 28 ಖಾತೆಗಳ ಮೇಲೆ FIR ದಾಖಲಿಸಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೇನೇ ಹೇಳಿ, ತಮ್ಮ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 19 ಮಿನಿಟ್ಸ್, 40 ಮಿನಿಟ್ಸ್, 55 ಮಿನಿಟ್ಸ್ ವಿಡಿಯೋ ಅಂತ ಅಶ್ಲೀಲ ವಿಡಿಯೋ ಪ್ರಮೋಟ್ ಮಾಡ್ತಿದ್ದಂಥ ಇಂಥ ಕದಿಮರಿಗೆ ತಕ್ಕ ಶಾಸ್ತಿ ಆಗಬೇಕಿದೆ. ಸೊ ಕೋತಿ ತಾನು ಕೆಡದೆ ವನವನ್ನು ಕೆಡಿಸ್ತು ಅನ್ನೋ ಗಾದೆ ಮಾತಿತ್ತಲ್ಲ, ಅದು ಬಹಳ ಸೂಕ್ತವಾಗಿ ಇವರಿಗೆ ಅನ್ವಯಿಸುತ್ತೆ ನೋಡಿ. ಅದಕ್ಕಲ್ಲೇ ಹೇಳೋದು, ಕೋತಿ ತಾನು ಕೆಡದೆ ಬೇರೆಯವ್ರನ್ನ ಕೂಡ ಕೆಡಿಸುತ್ತೆ, ವನವನ್ನು ಕೆಡಿಸುತ್ತೆ ಅನ್ನುವಂಥದ್ದು. ಸೊ ಸಾಕಷ್ಟು ಯುವಕರನ್ನು ಒಂದಿಷ್ಟು ಹಾಳು ಮಾಡುವಂಥ ಕೆಲಸ, ಪ್ರೈಮರಿಯಲ್ಲಿ ಇರುವಂಥ ಯುವಕ ಯುವತಿಯರು ಕೂಡ ಒಂದಿಷ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬ್ ಯಾರ್ಯಾರು ಬಳಸ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಒಂದಿಷ್ಟು ಅಡ್ಡದಾರಿ ಹಿಡಿಯುವಂಥ ಕೆಲಸವನ್ನು ಈ ಯುವಕರು ಮಾಡ್ತಾ ಇದ್ರು. ಸೊ ಯಾವಾಗ ಇದು ಒಂದಿಷ್ಟು ಜಾಸ್ತಿ ಆಯಿತು, ಇತ್ತೀಚೆಗೆ ಆ ಜೋಡಿಯ ವಿಡಿಯೋ ವೈರಲ್ ಆಯಿತು, ಮತ್ತೊಂದು ಕಡೆ ಈ ಅಂಕಲ್ ಆಂಟಿ, ಅದರ ಜೊತೆಗೆ ಆಂಟಿ ಜೊತೆ ಮತ್ತೊಂದು ಯುವಕ, ಈ ರೀತಿಯಾದಂಥ ವಿಡಿಯೋಗಳು ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗೋದಕ್ಕೆ ಆರಂಭ ಆಯಿತು, ಪೊಲೀಸ್ ಅಧಿಕಾರಿಗಳು ರೆಡಿ ಆಗಿಬಿಟ್ರು. ಇದಕ್ಕೆ ಸರಿಯಾದಂಥ ರೀತಿಯಾದಂಥ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದರೆ ಸಮಾಜ ಸಂಪೂರ್ಣವಾಗಿ ಇದೇ ರೀತಿ ಆಗ್ತಾ ಹೋದರೆ ಸಾಕಷ್ಟು ಯುವಕರು ಒಂದು ಕಡೆ ಹಾಳಾಗಿ ಹೋಗ್ಬಿಡ್ತಾರೆ. ಇವ್ರೇನು ಮಾಡ್ತಾ ಇರಲಿಲ್ಲರಿ, ಒಂದು ಕಡೆ ಇವ್ರನ್ನ ಫಾಲೋವರ್ಸ್ ಜಾಸ್ತಿ ಆಗಬೇಕು, ನನ್ನ ಅನಿಸಿಮಟ್ಟಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಆಗಿಬಿಟ್ರೆ ನಮಗೂ ಕೂಡ ಒಂದು ರೀತಿಯಾದಂಥ ಖುಷಿ, ನನಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ. ಆದರೆ ಇವರಿಂದ ಅದೆಷ್ಟೋ ಹುಡುಗರು ಅಡ್ಡದಾರಿ ಹಿಡಿತಾ ಇದ್ರು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಯಾರೇ ಆದರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಬಳಸ್ತಾ ಇದ್ದೀರಾ ಅಂತಂದಾಗ ಈ ರೀತಿಯಾದಂಥ ಅಶ್ಲೀಲವಾದಂಥ ಒಂದಿಷ್ಟು DM ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಒಂದಿಷ್ಟು ಇಂಥ ಕೆಲಸಗಳಿಗೆ ಕೈ ಹಾಕಬೇಡಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ TV.